ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ ರೀ ನನ್ನ ಎಡಗಡೆ ಭುಜದ ಮೇಲೆ ಅಲ್ಲಿ ಬಿತ್ತು. ಏನು ಗ್ರಾಚಾರಕ್ಕಾದಿದ್ಯೋ ನನಗೆ ಭಯ ಆಗ್ತಿದೆ ರೀ. ಅದಕ್ಕೆ ಯಾಕೆ ಹೆದರ್ಕೋತೀಯಾ? ಅದಕ್ಕೇನು ಪರಿಹಾರ ಅಂತ ಪಂಚಾಂಗ ನೋಡಿ ಹೇಳ್ತೀನಿ ಇರು. ಹೌದು, ನನ್ನ ಪಂಚಾಂಗ ಬುಕ್ ಎಲ್ಲಿಟ್ಟೆ? ಅಯ್ಯೋ, ಮದುವೆ ಓಡಾಟದಲ್ಲಿ ಯಾವುದು ಇಟ್ಟಿದ ಕಡೆ ಇಲ್ಲ, ಎಲ್ಲೋ ಇರಬೇಕು. ನಾನು ಇಲ್ಲಿ ನೋಡ್ತೀನಿ, ನೀವು ರೂಮಲ್ಲಿ ನೋಡಿ. ಹಾಂ, ಆಯ್ತಾಯ್ತು. ಇಲ್ವಲ್ಲ, ಇಲ್ಲಿಟ್ಟಿರ್ಬೋದು. ಡಿವೋರ್ಸ್ ಪೇಪರು. ಹೇಳು ಪದ್ದು. ನಂದಿನಿ ಅಮ್ಮೋರೆ, ಅನಾಹುತ, ದೊಡ್ಡ ಅನಾಹುತ ಆಗೋಯ್ತಮ್ಮೋರೆ. ಏನಾಯ್ತು ಪದ್ದು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಆಗ್ಬಾರ್ದೆಲ್ಲ ಆಗೋಗ್ಬಿಟ್ಟಿದೆ ಅಮ್ಮೋರೆ. ಹೇಗೆ ಹೇಳಿ ನಿಮ್ಮ ಹತ್ರ? ಪದ್ದು, ಮೊದ್ಲು ನೀನ್ ಸಮಾಧಾನ ಮಾಡ್ಕೋ. ಏನಾಯ್ತು ಅಂತ ಹೇಳು. ನಿಮ್ಮ ಮಗಳು ಶ್ರಾವಣಿ ಅಮ್ಮೋರು ಸುಪ್ಪು ಜೊತೆ ಮದುವೆ ಆಗ್ಬಾರ್ದಾಗಿತ್ತು. ನನ್ನ ಮಗನಿಂದ ದೂರ ಆಗ್ಬೇಕು ಅನ್ನೋ ಕಾರಣಕ್ಕೆ ಡೈವರ್ಸ್ಗೆ ಅಪ್ಲೈ ಮಾಡಿದಿರಮ್ಮೋರೆ. ಏನು, ಡಿವೋರ್ಸ್ಗೆ ಅಪ್ಲೈ ಮಾಡಿದಾಳ? ಏನ್ ಹೇಳ್ತಿದ್ಯಾ ಪದ್ದು ನೀನು? ನಿಜಾನೇ ಹೇಳ್ತಾ ಇದ್ದೀರಿ. ಸರಿ ಪದ್ದು, ನೀನೇನು ಯೋಚನೆ ಮಾಡಬೇಡ. ಮಕ್ಕಳ ಮಧ್ಯೆ ಏನೋ ಮನಸ್ತಾಪ ಬಂದಿರಬಹುದು, ಆದ್ರೆ ಅದು ಇಲ್ಲಿವರೆಗೂ ಹೋಗ್ಬಾರ್ದಿತ್ತು. ಶ್ರಾವಣಿ ಯಾವತ್ತೂ ತನ್ನ ಪ್ರೀತಿನ ಬಿಟ್ಕೊಡು ಅಂತವಳಲ್ಲ. ಅವಳು ಹೀಗೆ ಮಾಡಿದಾಳೆ ಅಂದ್ರೆ ಅದಕ್ಕೇನೋ ಬಲವಾದ ಕಾರಣ ಇರಬೇಕು. ಏನ್ ಕಾರಣನೋ ಏನೋ, ಆದ್ರೂ ಇಷ್ಟು ದುಡುಕ್ಬಾರ್ದಾಗಿತ್ತಮ್ಮವ್ರೆ. ನೀವೇ ಮನಸ್ಫೂರ್ತಿಯಾಗಿ ಅವ್ರನ್ನ 100 ಕಾಲ ಚೆನ್ನಾಗಿರಿ ಅಂತ ಹರಿಸಿದ್ದೀರ, ಆಶೀರ್ವಾದ ಮಾಡಿದಿರ. ನಿಮ್ಮ ಮಾತು ಸುಳ್ಳಾಗ್ಬಾರ್ದಮ್ಮವ್ರೆ, ಸುಳ್ಳಾಗ್ಬಾರ್ದು. ಅವರಿಬ್ರು ದೂರ ಆಗ್ಬಾರ್ದು. ಅವರಿಬ್ರು ಹಾಲು ಜೇನಾಗಿ ಹೊಂದ್ಕೊಂಡು ಸಂಸಾರ ಮಾಡಬೇಕು. ಹಾಗಾಗ್ಬೇಕು ಅಂದ್ರೆ ನೀವಿಲ್ಲಿ ಬರ್ಬೇಕಮ್ಮ. ಏನ್ ಹೇಳ್ತಿದ್ಯಾ ಪದ್ದು? ಹೌದು ಅಮ್ಮೋರೆ, ನೀವಿಲ್ಲಿ ಬರೋದಕ್ಕೆ ಇದೇ ಸರಿಯಾದ ಸಮಯ. ನೀವಿಲ್ಲಿ ಬಂದು ಅವ್ರ ಸಂಬಂಧನ ಸರಿ ಮಾಡಬೇಕು. ಅವರಿಬ್ರು ದೂರ ಆಗ್ಬಿಟ್ರೆ ನಮ್ಮನೆ ನೆಮ್ಮದಿ, ದೊಡ್ಡ ಮನೆ ನೆಮ್ಮದಿ ಎಲ್ಲ ನಾಶ ಆಗ್ಬಿಡುತ್ತೆ. ಪದ್ದು, ನೀನೇನು ಯೋಚನೆ ಮಾಡಬೇಡ. ನನ್ನ ಜೀವನದಲ್ಲಿ ಆಗಿರೋ ಅನಾಹುತ ನನ್ನ ಮಗಳ ಜೀವನದಲ್ಲಿ ಆಗಬಾರ್ದು. ದೊಡ್ಡ ಮನೆಯಲ್ಲಿ ಮತ್ತೆ ಅಂತ ಘಟನೆ ನಡೀಬಾರ್ದು. ನನ್ನ ಮಗಳು ಅಳಿಯನ ಒಂದು ಮಾಡಿ ಅವರಿಬ್ರು ಜೊತೆಯಾಗಿ 100 ಕಾಲ ಬಾಳೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನಾನು ಹಾಗೆ ಮಾಡ್ತೀನಿ. ಆಗ್ಲಮ್ಮ, ಈಗ ನನಗೆ 100 ಆನೆ ಬಲ ಬಂತು. ಮಕ್ಕಳು ಒಂದಾಗಬೇಕು, ನೀವು ಬರಬೇಕು. ಕಾಯ್ತಿರ್ತೀನಿ ಅಮ್ಮೋರೆ, ಕಾಯ್ತಿರ್ತೀನಿ. ರೀ, ಏನ್ರಿ ಆಗಿದೆ ನಿಮಗೆ? ಪಂಚಾಂಗ ನೋಡಿ ಹೇಳ್ತೀನಿ ಅನ್ಬಿಟ್ಟು ಇವಾಗ ಗರ ಬಡ್ದವ್ರಂಗೆ ಕೂತಿದ್ದೀರಲ್ಲ, ಮಾತಾಡ್ರಿ. ವಿಶಾಲು, ಅಲ್ಲಿ ಬಿದ್ದಿದ್ದು ನಿನ್ನ ಮೇಲೆ, ಆದರೆ ಅಪಶಕನ ಆಗಿದ್ದು ಈ ಮನೆಗೆ. ಏನ್ರಿ ಮಾತಾಡ್ತಿದ್ದೀರಾ? ನಿಮ್ಮ ಮಾತು ಕೇಳ್ತಾ ಇದ್ರೆ ಇನ್ನೂ ಭಯ ಜಾಸ್ತಿ ಆಗ್ತಿದೆ ನನಗೆ. ಏನೋ ದೊಡ್ಡದಾಗುತ್ತೆ ಅನ್ನೋ ಭಯ ಕಾಡ್ತಿದೆ ಕಣೆ. ಆಗುತ್ತೆ ಏನು ಬಂತು, ಆಗೋಗ್ಬಿಟ್ಟಿದೆ. ರೀ, ಅದೇನು ಹೇಳ್ತಿದ್ದೀರಾ ಸರಿಯಾಗಿ ಹೇಳ್ರಿ. ನೀವು ಹೇಳ್ತಾ ಇರೋದು ಕೇಳಿದ್ರೆ ಭಯ ಇನ್ನೂ ಜಾಸ್ತಿ ಆಗ್ತಿದೆ ನನಗೆ. ಮಾತಾಡ್ರಿ. ನಾನು ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ನಿನಗಿಲ್ವೇ? ಹಾಗಂತ ಹೇಳಿದ್ರೆ ಮುಚ್ಚಿಡೋ ಶಕ್ತಿನೂ ನನಗಿಲ್ಲ. ಇದು 2 ಜೀವನಗಳಿಗೆ, ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ವಿಷಯ ಕಣೆ. ಯಾಕ್ರಿ? ಪಂಚಾಂಗ ನೋಡಿದ್ರ? ಅದರಲ್ಲಿ ಯಾರಿಗಾರು ಜೀವಕ್ಕೆ ಅಪಾಯ ಅಂತ ಬಂತ? ಮಾತಾಡ್ರಿ. ಜೀವ ಅಪಾಯದಲ್ಲಿದ್ದರೆ ಹೇಗೋ ಉಳಿಸ್ಕೋಬೋದು ಕಣೆ. ಆದರೆ ಜೀವನನೇ ಹಾಳಾಗೋದ್ಮೇಲೆ ಜೀವಕ್ಕೇನೇ ಬೆಲೆ? ಅಯ್ಯೋ ದೇವರೇ,
ಏನ್ರಿ ಮಾತಾಡ್ತಿದ್ದೀರಾ? ನೀವು ಮಾತಾಡ್ತಿರೋದು ಒಂದು ಅರ್ಥ ಆಗ್ತಿಲ್ಲ ನನಗೆ. ಅರ್ಥ ಆಗೋ ಥರ ಮಾತಾಡಬಾರ್ದಾ? ಏನಾಯ್ತು? ಶ್ರಾವಣಿಯಮ್ಮ ನೋಡಿ, ನಿಮ್ಮ ಮಾವ ಏನೇನು ಮಾತಾಡ್ತಿದ್ದಾರೆ ಅಂತ ನನ್ನ ಮೇಲೆ ಅಲ್ಲಿ ಬಿತ್ತು. ಅದನ್ನು ಹೇಳ್ದೆ ಅವ್ರ ಹತ್ರ ಪಂಚಾಂಗ ನೋಡಿ ಪರಿಹಾರ ಹೇಳ್ತೀನಿ ಅಂದ್ಬಿಟ್ಟು ಇವಾಗ ಏನೇನೋ ಮಾತಾಡ್ತಿದ್ದಾರೆ. ಈ ಮನೆಗೆ ತೊಂದರೆ, ಅಪಶಕ್ನ, ಜೀವನ ಹಾನಿ. ಅಯ್ಯೋ, ನನಗೇನು ಅರ್ಥ ಆಗ್ತಿಲ್ಲ. ಮಾವ ಯಾಕೆ ಹಂಗೆಲ್ಲ ಹೇಳ್ತಿದ್ದೀರಾ? ಅಲ್ಲ, ಪಲ್ಲಿ ಬೀಳೋದು, ಪಂಚಾಂಗ ನೋಡೋದು ಇದೆಲ್ಲ ಯಾಕೆ ಮಾವ? ಪಾಪ, ಅದು ನಮ್ಮ ಹಾಗೆ ಒಂದು ಜೀವ ಅಲ್ವಾ? ಅದು ಕೂಡ ನಮ್ಮ ಹಾಗೆ ಈ ಮನೇಲಿರುತ್ತೆ. ಅದು ಮನುಷ್ಯರ ಮೇಲೆ ಬಿದ್ದಿದ ತಕ್ಷಣ ಅಪಶಕುನ ಅಂತ ಎಲ್ಲ ಯಾಕೆ ಹೇಳ್ತೀರಾ? ಏನೂ ಆಗಲ್ಲ ಮಾವ, ನೀವೇನು ಚಿಂತೆ ಮಾಡಬೇಡಿ. ಈ ಮನೆ ಕೆಡಕಾಗೋದಕ್ಕೆ ನಾನು ಬಿಡ್ತೀನಾ? ನೀವಿಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ, ಮಾವ ಅಂತ ಬಾಯಿ ತುಂಬ ಕರಿತಿದ್ದೀರಾ. ಆದರೆ ಮನ್ಸಲ್ಲಿ ಮಾತ್ರ ಈ ಮನೆ ಬಿಟ್ಟು ಹೋಗೋ ಆಸೆ ಯಾಕೆ ಶ್ರಾವಣಿ ಅಮ್ಮ? ಮಾವ, ಈ ಮನೆಗೆ ಯಾವ ತೊಂದರೆನೂ ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಈ ಮನೆಗೆ ಯಾವ ತೊಂದರೆನೂ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಈ ಮನೆ ಮಹಾಲಕ್ಷ್ಮಿ ನೀವು. ಈ ಮನೆಗೆ ನೀವೇ ಶ್ರೀರಕ್ಷೆ. ಈ ಮನೆಗಾಗಲಿ ಮನೆ ಜನಕ್ಕಾಗಲಿ ನೋವಾಗದೇ ಥರ ನೋಡ್ಕೋತೀನಿ ಅಂತ ನನಗೆ ಪ್ರಮಾಣ ಮಾಡಿ. ಡಿವೋರ್ಸ್ ಆದಮೇಲೆ ನಿನಗೂ ನನಗೂ ಯಾವ ಸಂಬಂಧನೂ ಇರಲ್ಲ. ಆಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಮಾತು ಕೊಡಿ ಶ್ರಾವಣಿಯಮ್ಮ. ಈ ಮನೆಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಶ್ರಾವಣಿ ಮೊರೆ. ಈ ಮನೆ ಗೌರವನ, ಮನೇಲಿರೋ ಪ್ರೀತಿನ, ನಮ್ಮ ನೆಮ್ಮದಿನ ನೀವೇ ಕಾಪಾಡ್ಕೋಬೇಕು. ಹಾಗಂತ ನನಗೆ ಮಾತು ಕೊಡಿ. ನಾನು ಹೇಗೆ ಮಾತು ಕೊಡಲಿ ಮಾವ? ಸುಬ್ಬುಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲದೆ ಇರೋನ ಜೊತೆ ನಾನು ಹೇಗಿರಲಿ? ಪ್ರೀತಿ ಇಲ್ಲದೆ ಇದ್ರೂ ಸಂಸಾರ ನಡೆದ್ರೆ ಆ ಸಂಸಾರಕ್ಕೆ ಅರ್ಥನೇ ಇರಲ್ಲ. ನನ್ನ ಬಾಳು ಮಾತ್ರ ಅಲ್ಲ, ಇದರಲ್ಲಿ ಸುಬ್ಬು ಬಾಳು ಹಾಳಾಗುತ್ತೆ. ಜೀವನ ಪೂರ್ತಿ ನಾಟಕ ಮಾಡ್ಕೊಂಡು ಹೆಂಗೆ ಬದುಕೋಕ್ಕಾಗುತ್ತೆ? ನಾನು ಡಿವೋರ್ಸ್ ತಗೊಂಡ್ರೆ ನಿಮಗೆಲ್ಲ ಖಂಡಿತ ನೋವಾಗುತ್ತೆ. ನನ್ನಿಂದ ನಿಮ್ಗೆ ಯಾರಿಗೂ ನೋವಾಗಲ್ಲ ಅಂತ ನಾನು ಹೇಗೆ ಮಾತು ಕೊಡಲಿ? ನೀವು ಮಾತು ಕೊಡ್ತಿಲ್ಲ ಅಂದರೆ ನಾನು ನೋಡಿದ್ದೆಲ್ಲ ಸತ್ಯನೇ ಅಂತ ಆಯಿತು. ಅಣ್ಣ, ನೀನು ಕೇಳಿ ಡೀಟೇಲ್ಸ್ ಎಲ್ಲ ಈ ಲ್ಯಾಪ್ಟಾಪಲ್ಲಿದೆ. ಹಾಗೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೋ ಅವ್ರ ಬಗ್ಗೆ ಮಾಹಿತಿನೂ ಇರುತ್ತೆ. ಸರಿ ಸರಿ, ನಾನು ಇದನ್ನು ಚೆಕ್ ಮಾಡ್ತೀನಿ. ಅಣ್ಣ, ಅದೇನು ಚೆಕ್ ಮಾಡ್ತೀಯ ಅಂತ ಹೇಳಿದ್ರೆ ನಾನೇ... ಇಲ್ಲ ಕಣ, ಇದು ನಾನೇ ಪರ್ಸ್ನಲ್ ಆಗಿ ನೋಡಬೇಕು. ನಿನ್ನ ಅವಶ್ಯಕತೆ ಬಿದ್ದರೆ ನಾನು ಹೇಳ್ತೀನಿ.